ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನೆಲ್ಲ ಬೇಡಿಕೆಗಳಿದ್ದಾವೆ ಇನ್ನು ರೈತರದು? ಒಟ್ಟಾರೆ ರೈತನ ಹಲವು ಬೇಡಿಕೆ ಬಗ್ಗೆ ಭಾಳಷ್ಟು ಸಲ ಹೋರಾಟ ಮಾಡೀವಿ. ಅದರಾಗೂ ಶುಂಠಿ ರೇಟ್ ಭಾಳ ಬಿದ್ದತಿ. ನಾವು ಶುಂಠಿ ರೇಟನ್ನು ಬರೀ 1500-2000 ಖರೀದಿ ಮಾಡಕತ್ತಾರ. ಸರ್ಕಾರ ನಡುವೆ ಪ್ರವೇಶಿಸಿ ಎಕರೆಕ್ಕೆ ಒಂದು ಕ್ವಿಂಟಲಿಗೆ 10,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಖರೀದಿ ಮಾಡಿರಿ ಅಂತೇಳಿ ಈಗಾಗಲೇ 4 ಸಲ ಮನವಿ ಕೊಟ್ಟರು. ಸರ್ಕಾರಕ್ಕೂ ಬರ್ದಾರ, ಆದರೆ ಯಾವುದೇ ಕೆಲಸ ಆಗಿಲ್ಲ. ಅದನ್ನು ಶೀಘ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ. ಅದ್ರ ಜೊತೆಗೆ ವರದಾ ಮತ್ತು ಬೇಡ್ತಿ ನದಿ ಜೋಡಣೆ ಭಾಳಷ್ಟು ದಿನದ ನಮ್ಮ ಕನಸು ಹಾವೇರಿ ಜಿಲ್ಲೆಯರ್ದು. ಮೊನ್ನೆ ನಮ್ಮ ಶಾಸಕರು ಎಲ್ಲ ಬೆಳಗಾವಿ ಅಧಿವೇಶನದ ಮಾತಾಡ್ರ. ಆ ಮಾತಿಗೆ ಅಷ್ಟೇ ಸೀಮಿತ ಆಗೋದು ಬೇಡ. ನಾಳೆ ಬಜೆಟ್ ಬರೋದ್ರಾಗನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೊತ್ತಾಕಲಿ ವರದಾ ಬೇಡ್ತಿ ನದಿ ಜೋಡಣೆ ಅನ್ನೋದು ಒಂದು ವಿಷಯ. ಇನ್ನು ವಿಮಾ ಕೊಡೋದ್ರೊಳಗೆ ಭಾಳಷ್ಟು ಮೋಸ ಮಾಡ್ಯಾರ. ನಮಗೆ ಸುಮಾರು 90 ಕೋಟಿ ಬರೋದು ಬರೀ 9 ಕೋಟಿ ಕೊಟ್ರ. ಒಬ್ಬ ರೈತಗೆ 5,000 ಬರೋಲ್ಲಿ 500 ಕೊಟ್ರ. ಇದರ ಭಾಳ ತಾರತಮ್ಯ ಮಾಡ್ಯಾರ. ಇದನ್ನು ಸರಿಪಡಿಸ್ರಿ. ಅದು ಕೇಂದ್ರ ಸರ್ಕಾರದಿಂದ ಒಂದು ಏನೋ ಗೈಡ್ಲೈನ್ಸ್ ತಂದು ಅದು ತಪ್ಪು ಮಾಡ್ಯಾರ. ಅದಕ್ಕೆ ನಮಗೆ ಅದನ್ನು ತಾರತಮ್ಯ ಸರಿಪಡಿಸಿ ವಿಮಾನ ಕೊಡ್ರಿ ಅನ್ನೋದು ಒಂದು ಕಡೆ. ಪರಿಹಾರದ ಬಗ್ಗೆ ಈಗಾಗಲೇ 2 ವರ್ಷ ಆಯ್ತು. ಹೋದ ವರ್ಷ ಬರಗಾಲ ಆದಾಗೂ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಈ ವರ್ಷ ಅತಿವೃಷ್ಟಿ ಆದರೂ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ. NDRF ನಾರ್ತ್ ಪ್ರಕಾರ ಒಂದು ಹೆಕ್ಟರ್ಗೆ 8,500 ಮಾತ್ರ ಕೊಟ್ರ. SDRF ಪಾತ್ರನೇ ಇಲ್ಲ. ಸೊ ಅವರೆಷ್ಟು ಕೊಟ್ರ ಅಷ್ಟು ಹಣವನ್ನು ರಾಜ್ಯ ಸರ್ಕಾರ ಹಾಕಿ ನಮಗೆ ಕೊಡ್ರಿ ಅನ್ನೋ ಒತ್ತಾಯ. ಇವೆಲ್ಲದರ ನಡುವೆ ನಮ್ಮಲ್ಲಿ DCC ಬ್ಯಾಂಕ್ ಅವಶ್ಯಕತೆ ಐತಿ, ಮಾಡ್ರಿ ಅಂತ ಹೇಳೇವಿ. ಅದು ತಾತ್ಪೂರ್ತಿಗೆ ಎಲ್ಲೇ ಒಂದು ಕದ ತೆಗೆದಾರ ಅಂತ ಸುದ್ದಿ ಇನ್ನೂ ಓಪನ್ ಆಗಿಲ್ಲ. ಇಷ್ಟರ ನಡುವೆ ಇಡೀ ರಾಜ್ಯದಾಗ ಏನು ಹೊಸದಾಗಿ ಚಾಲುವಾಗಿದ್ದು ವಿಶ್ವವಿದ್ಯಾಲಯ, ಅದರಾಗ 9 ವಿಶ್ವವಿದ್ಯಾಲಯವನ್ನು ಬಂದ್ ಮಾಡೋಂತಹ ತೀರ್ಮಾನ ಮೊನ್ನೆ ತಗೊಂಡಾರಂಥ ಸುದ್ದಿ ಗೊತ್ತಾಗೈತಿ. ಯಾವುದೇ ಕಾರಣಕ್ಕೂ ಅದು ತಪ್ಪು ನಿರ್ಧಾರ. ಶೀಘ್ರವೇ ಅದನ್ನು ವಾಪಸ್ ತಗೋಬೇಕು. ನಾವು ಹಾವೇರಿಯರು ಅದಕ್ಕೆ ಏನು ಬೇಕು ಇಲ್ಲಿ ಎಲ್ಲ ಸ್ಪೆಷಲಿಟಿ ಐತಿ. ಈಗ ಆಲ್ರೆಡಿ ಬಿಲ್ಡಿಂಗ್ ಐತಿ, ಜಾಗ ಐತಿ, ಎಲ್ಲ ಐತಿ. ನಾವು ದೂರದ ಧಾರವಾಡಕ್ಕೆ ಹೋಗೋದು ತಪ್ತತಿ. ನಮಗೆ ಇಲ್ಲೇ ಆ ವಿಶ್ವವಿದ್ಯಾಲಯ ಉಳಿಬೇಕು. ಅಪ್ತಪ್ಪಿ ಆ ತೀರ್ಮಾನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸ್ಬೇಕಾಗತ್ತಿ ಅಂತ ಎಚ್ಚರಿಕೆನೂ ಕೊಡ್ತೇನೆ. ಅದು ನಮ್ಮ ರೈತರ ಎಲ್ಲ ನನ್ನ ರೈತ ಮಕ್ಕಳ ಕನಸದು ಇಲ್ಲೇ ಇರೋದು. ಅದಕ್ಕೆ ವಿಶ್ವವಿದ್ಯಾಲಯವನ್ನು ಇಲ್ಲೇ ಉಳಿಸುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡಲಿ ಅನ್ನೋದು ಒತ್ತಾಯ. ಇವೆಲ್ಲವನ್ನು ಇಟ್ಕೊಂಡು ನಾಳೆ 24ಕ್ಕೆ ಸೋಮವಾರ DC ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಮಾಡಕತ್ತೀವಿ. ಸಿದ್ದಪ್ಪ ಸರ್ಕಲ್ ಬಂದ್ ಮಾಡಿ ತದನಂತರ DC ಕಚೇರಿ ಮುತ್ತಿಗೆ ಹಾಕಕತ್ತೀವಿ. ಸೊ ಇದ್ರೊಳಗೂ ಮೈಕ್ರೋ ಫೈನಾನ್ಸ್ ಅದು ಸುಮ್ಮನೆ ಸುಗ್ರೀವಾಜ್ಞೆ ಆಯ್ತು. ಎಲ್ಲಿ ವಸೂಲಾತಿ ಬಂದಾಗಿಲ್ಲ, ಹೆಸರಿಗೆ ಮಾತ್ರ ಸುಗ್ರೀವಾಜ್ಞೆ ಆಯ್ತು. ದಬ್ಬಾಳಿಕೆ ವಸೂಲಾತಿ ಬಂದ್ ಮಾಡ್ಬೇಕು. ಇವೆಲ್ಲವುದ್ರೂ ಜೊತೆ ಇಟ್ಕೊಂಡು ನಾವು ನಾಳೆ 24ಕ್ಕೆ ಹೋರಾಟ ಮಾಡಕತ್ತೀವಿ. ನಮ್ಮೆಲ್ಲ ರೈತರು ಅದರ ಭಾಗವಹಿಸ್ತಾರೆ. ಸರ್ಕಾರ ಶೀಘ್ರವೇ ಎಚ್ಚೆತ್ತಂದು ಇಂಥವಕ್ಕೆಲ್ಲವನ್ನೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಮ್ಮ ಒತ್ತಾಯ.